ಏನು ಕಳೆದ 3-4 ದಿನಗಳ ಹಿಂದೆ ಚಿಕ್ಕಬಳ್ಳಾಪುರದ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು ಮೈಸೂರು ಕೊಡಗು ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ಏನು ಕೆಲಸ ಮಾಡಿದ್ದಾರೆ ಅದನ್ನು ವಿತ್ ಡಾಕ್ಯುಮೆಂಟ್ ಸಮೇತ ನಾನು ಚರ್ಚೆಗೆ ಬರ್ತೀನಿ ಅಂತ ಒಂದು ಸವಾಲನ್ನು ಹಾಕಿದ್ದಾರೆ. ಆ ಸವಾಲನ್ನು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಮೈಸೂರು ನಗರಾಧ್ಯಕ್ಷನಾಗಿ ನಾನು ಆ ಸವಾಲನ್ನು ಸ್ವೀಕರಿಸೋದಕ್ಕೆ ರೆಡಿ ಇದ್ದೀನಿ ಅಂತಕ್ಕಂಥ ವಿಚಾರವನ್ನು ತಮ್ಮ ಮಾಧ್ಯಮಗಳ ಮೂಲಕ ತಿಳಿಸ್ತಾ ಇದ್ದೀನಿ. ಏನು ವಯಸ್ಸಿನ ಅಂತರದಲ್ಲೇನು ನಮಗಿಂತ ಏನು ಭಾಳ ದೊಡ್ಡ ಅಂತರದಲ್ಲೇನು ತಾವಿಲ್ಲ ಅಂತ ನಾನು ಭಾವಿಸ್ತೀನಿ. ನಿಮ್ಗೆ ಏಕವಚನದಲ್ಲಿ ಮಾತಾಡೋದು ಭಾಳ ಸುಲಭ, ಆದರೆ ನೀವು ಇರತಕ್ಕಂಥ ಶಾಸಕ ಸ್ಥಾನಕ್ಕೆ ಗೌರವ ಕೊಟ್ಟು ನಿಮಗೆ ಪ್ರದೀಪ್ ಈಶ್ವರ್ ಅಂತ ಕರೆಯೋಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಇವತ್ತಿನ ದಿನ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಚಿಕ್ಕಬಳ್ಳಾಪುರದಲ್ಲಿ ಹಳ್ಳಿಗೆ ದುಡ್ಡು ಇಸ್ಕೊಂಡು ಬಾರ್ ಲೈಸೆನ್ಸ್ ಕೊಟ್ಟಂಗೆಲ್ಲ ಮೈಸೂರು ಲೋಕಸಭಾ ಕ್ಷೇತ್ರ ತುಂಡುಗಳನ್ನ ಕಟ್ಕೊಂಡು ಗ್ಯಾಂಗ್ ಕಟ್ಕೊಂಡು ಆರ್ಭಟ ಮಾಡ್ದಂಗೆಲ್ಲ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಅವರು ಏನು ಮಾಡಿದ್ದಾರೆ ಈ ಅವಧಿಯಲ್ಲಿ ಅಂತಕ್ಕಂಥದ್ದನ್ನು ಪ್ರತಿಯೊಂದನ್ನು ಅಂಕಿಅಂಶಗಳ ಜೊತೆಲೇ ವಿತ್ ಎಷ್ಟು ಕೋಟಿ ಅನುದಾನ ತಂದಿರ್ತಾರೆ ಅಂತಕ್ಕಂಥದ್ದನ್ನು ಜೊತೆಲೇ ನಿಮ್ಮ ವಿಳಾಸಕ್ಕೆ ಚಿಕ್ಕಬಳ್ಳಾಪುರದ ಪೆರೆಸಂದ್ರ ವಿಳಾಸಕ್ಕೇ ಇವತ್ತು ಪೋಸ್ಟ್ ಮಾಡ್ತಾಯಿದ್ದೀನಿ. ನಿಮ್ಮ ಮೇಲೆ ಚಿಕ್ಕಬಳ್ಳಾಪುರದಲ್ಲಿ IPC ಸೆಕ್ಷನ್ನು ಕ್ರಿಮಿನಲ್ ಕೇಸ್ ಇದೆ 2. ಇವ್ರು ಕ್ರಿಮಿನಲ್ ಆ್ಯಕ್ಟಿವಿಟೀಸು ಜಾಸ್ತಿ, 2 ಕೇಸ್ ಇದೆ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಕೇಸು. ತದನಂತರದಲ್ಲಿ ಚುನಾವಣಾ ಆಯೋಗಕ್ಕೆ ಅಫಿಡೇವಿಟ್ ಕೊಟ್ಟಿದ್ದೀರಲ್ಲ, ಚುನಾವಣಾ ಆಯೋಗಕ್ಕೆ ನೀವು ಅಫಿಡೇವಿಟ್ ಕೊಟ್ಟಿರೋದ್ರಲ್ಲಿ 34,67,770 ರೂಪಾಯಿ ಚುನಾವಣಾ ಅಫಿಡೇವಿಟಲ್ಲಿ ಘೋಷಣೆ ಮಾಡಿದ್ದೀರಾ. ನಿಮ್ಮ ವಾರ್ಷಿಕ ಆದಾಯ ಎಷ್ಟೋ ನೀಟ್ ಪರಿಶ್ರಮ ಅಕಾಡೆಮಿಲಿ ಒಂದು ವಿದ್ಯಾರ್ಥಿಗೆ ಒಂದು ಕೋರ್ಸ್ಗೆ 1,22,000 ರೂಪಾಯಿ ಫೀಸನ್ನು ನಿಗದಿ ಮಾಡಿರ್ತಕ್ಕಂಥವ್ರು ನೀವು. ಸುಮಾರು ನಿಮ್ಮದು ವಾರ್ಷಿಕ ವಹಿವಾಟು ಸುಮಾರು 20 ಕೋಟಿ ಮೇಲಿದೆ. 20 ಕೋಟಿ ನೀವು ತೆರಿಗೆಯನ್ನು ವಂಚನೆ ಮಾಡ್ತಕ್ಕಂಥ ಕೆಲಸ ಮಾಡಿದಿರಿ ಒಬ್ಬರು ಶಾಸಕರಾಗಿ. ಎಲ್ಲೋ BJP ನಾಯಕರನ್ನ ನಾನು ಏಕವಚನದಲ್ಲಿ ಟೀಕಿಸ್ಬಿಟ್ಟು ಮಾತ್ರಕ್ಕೇ ನಾನು ದೊಡ್ಡ ಕರ್ನಾಟಕದ ಲೀಡರ್ ಆಗಬೇಕು ಅಂತ ಭ್ರಮೆಯಲ್ಲಿದ್ದರೆ ನಿಮ್ಮ 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 ದೇಹದ ಆ್ಯಕ್ಟಿವಿಟೀಸಲ್ಲೇ ಗೊತ್ತಾಗ್ಬಿಟ್ಟಿದೆ ಕರ್ನಾಟಕ ಜನತೆಗೆ. ನಿಮ್ಮ ದೇಹದ ಲಕ್ಷಣದಲ್ಲೇ, ನಿಮ್ಮ ರೀತಿ ನೀತಿಯಲ್ಲೇ ಒಬ್ಬರು ಶಾಸಕರಾಗಂತ ಆಗಿ ಏನು ಮಾತಾಡಬೇಕು ಅಂತ ಗೌರವ ಗಾಂಭೀರ್ಯತೆ ನಿಮ್ಮಲ್ಲಿ ಕಳೆದೋಗಿದೆ ಈಗ ಆಲ್ರೆಡಿ. ದಯಮಾಡಿ ಇನ್ನು ಮುಂದಕ್ಕಾದರೂ ಇನ್ನೂ 4 ವರ್ಷ ನಿಮಗೆ ಕಾಲಾವಕಾಶ ಇದೆ. ಒಳ್ಳೆ ಕೆಲಸ ಮಾಡಿ ಹೆಸರು ತಗೊಳ್ಳೋದ್ರಲ್ಲಿ ಪ್ರಯತ್ನ ಪಡಿನೇ ಹೊರತು ಇಲ್ಲ ಸಲ್ಲದ ಈ ಗೊಡ್ಡು ಬೆದರಿಕೆಗಳು ಹಾಕೋದನ್ನು ದಯಮಾಡಿ ನಿಲ್ಲಿಸಿ ಅಂತಕ್ಕಂಥ ಮಾತನ್ನು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ವತಿಯಿಂದ ಹೇಳ್ತಾ ಇದ್ದೀನಿ.